ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 23 ಡಿಸೆಂಬರ್ 2021. ಈ ದಿನದ ಪ್ರಮುಖವಾದಂಥ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ILA ಈವ್ನಿಂಗ್ ಕ್ಲಾಸಸ್ಗಳು ಪ್ರಾರಂಭ ಆಗ್ತಾ ಇವೆ. ಕ್ಲಾಸಸ್ಗಳ ಟೈಮಿಂಗ್ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ. ಮತ್ತು ಕೋರ್ಸ್ ಫೀಸ್ ಅಂತಂದರೆ 3,999. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ನಮ್ಮ ಫ್ರೀ PSI ಟೆಸ್ಟ್ ಸಿರೀಸ್ ನಡೀತಾ ಇದೆ. ಟೆಸ್ಟ್ ಆದಮೇಲೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮತ್ತೆ ಆನ್ಸರ್ ಡಿಸ್ಕಷನ್ ಕೂಡ ಇರುತ್ತೆ. ಈ PSI ಟೆಸ್ಟ್ಗಳನ್ನು ಆನ್ಲೈನ್ನಲ್ಲಿ ಕೂಡ ಅಟೆಂಡ್ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಪುರದಲ್ಲಿರುವ ನಮ್ಮ ಆಫೀಸ್ಗೆ ಭೇಟಿ ನೀಡಿ ರಿಜಿಸ್ಟರ್ ಮಾಡಿಕೊಂಡು ಈ ಟೆಸ್ಟ್ಗಳನ್ನು ಜಾಯಿನ್ ಆಗ್ಬೋದು. ನಮ್ಮ ಫಸ್ಟ್ ಆರ್ಟಿಕಲ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಬಗ್ಗೆ ಇದೆ. ವಿಶ್ವ ಆಹಾರ ಕಾರ್ಯಕ್ರಮ. ರೀಸೆಂಟಾಗಿ ಯುನೈಟೆಡ್ ನೇಷನ್ನ ವಿಶ್ವಸಂಸ್ಥೆಯ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಜೊತೆ ನೀತಿ ಆಯೋಗ ಒಂದು ಸ್ಟೇಟ್ಮೆಂಟ್ ಆಫ್ ಇಂಟೆಂಟನ್ನು ಸೈನ್ ಮಾಡುತ್ತೆ. ಈ ಒಂದು ಪಾರ್ಟ್ನರ್ಶಿಪ್ನ ಮುಖ್ಯ ಉದ್ದೇಶ ಏನು ಅಂತಂದರೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಈಗಾಗಲೇ ಘೋಷಣೆ ಮಾಡಿದ ಹಾಗೆ 2023 ಈ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಲಾಗಿದೆ. ಈ ಒಂದು ಅವಕಾಶವನ್ನು ಭಾರತಕ್ಕೆ ತನ್ನಲ್ಲಿರುವ ಈ ಸಿರಿಧಾನ್ಯಗಳ ಬಗ್ಗೆ ಹೊಂದಿರುವಂಥ ಒಂದು ನಾಲೆಜ್ ಅಥವಾ ಜ್ಞಾನವನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವುದರ ಮೂಲಕ ಈ ಒಂದು ಇನಿಷಿಯೇಟಿವ್ನ ಲೀಡ್ ಮಾಡುವುದ ಒಂದು ಮುಖ್ಯ ಉದ್ದೇಶವನ್ನು ನೀತಿ ಆಯೋಗ ಹೊಂದಿದೆ. ಈ ಒಂದು ಇನಿಷಿಯೇಟಿವ್ನ ಮುಖಾಂತರ ಈ ಸಣ್ಣ ಭೂ ಹಿಡುವಳಿದಾರವಾದಂಥ ರೈತರಿಗೆ ಒಂದು ಸುಸ್ಥಿರವಾದಂಥ ಒಂದು ಜೀವನೋಪಾಯವನ್ನು ಒದಗಿಸುವುದು ಮತ್ತು ಹವಾಮಾನ ಬದಲಾವಣೆಗಳಿಗೆ ಹೊಂದಿಕೊಳ್ಳುವಂಥ ಒಂದು ಆಹಾರ ಪದ್ಧತಿಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ. ಇನ್ನು ವರ್ಲ್ಡ್ ಫುಡ್ ಪ್ರೋಗ್ರಾಮ್, ವಿಶ್ವ ಆಹಾರ ಕಾರ್ಯಕ್ರಮ, ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ, ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1961. ಇದರ ಸ್ಥಾಪನೆ 1961ರಲ್ಲಿ ಆಗಿತ್ತು ಬೈ ದ ಯುನೈಟೆಡ್ ನೇಷನ್. ವಿಶ್ವಸಂಸ್ಥೆಯಿಂದ ಈ ಒಂದು ವರ್ಲ್ಡ್ ಫುಡ್ ಪ್ರೋಗ್ರಾಮ್ನ ಇನಿಷಿಯೇಟಿವ್ ಆಗಿದೆ ಮತ್ತು ಇದರ ಮುಖ್ಯ ಕಚೇರಿ ಇಟಲಿಯ ರೋಮ್ನಲ್ಲಿದೆ. It is the leading humanitarian organization saving lives and changing lives. ಜೀವಗಳನ್ನು ಉಳಿಸುವ ಮತ್ತು ಬದಲಾಯಿಸುವ ಒಂದು ಮುಖ್ಯ ಉದ್ದೇಶದಿಂದ ಮಾನವೀಯ ಕಾರ್ಯಗಳನ್ನು ಈ ಒಂದು ಆರ್ಗನೈಸೇಷನ್ ನಡೆಸ್ತಾ ಇದೆ. ಆ್ಯಂಡ್ ಫುಡ್ ಅಸಿಸ್ಟೆನ್ಸ್ ಇನ್ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿಗಳಲ್ಲಿ ಒಂದು ಫುಡ್ ಅಸಿಸ್ಟೆನ್ಸನ್ನು ಕೊಡುತ್ತೆ. ಇಟ್ ಈಸ್ ಆಲ್ಸೋ ವರ್ಕಿಂಗ್ ವಿತ್ ದ ಕಮ್ಯುನಿಟೀಸ್, ಸಾಕಷ್ಟು ಸಮುದಾಯಗಳೊಂದಿಗೆ ಪೌಷ್ಟಿಕಾಂಶವನ್ನು ಅಭಿವೃದ್ಧಿಪಡಿಸಿ ಒಂದು ರೆಸಿಲಿಯನ್ಸನ್ನು ನಿರ್ಮಾಣ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ. 2030 ಒಳಗೆ ಹಸಿವನ್ನು ಕೊನೆಗೊಳಿಸುವುದು, ಅಚೀವಿಂಗ್ ಫುಡ್ ಸೆಕ್ಯೂರಿಟಿ, ಆಹಾರದ ಭದ್ರತೆಯನ್ನು ಒದಗಿಸುವುದು ಮತ್ತು ಪೌಷ್ಟಿಕಾಂಶವನ್ನು ಅಭಿವೃದ್ಧಿಪಡಿಸುವುದು ಈ ಒಂದು ಸಮುದಾಯಗಳ ಮುಖ್ಯ ಉದ್ದೇಶವಾಗಿದೆ. ಈ ವರ್ಲ್ಡ್ ಫುಡ್ ಪ್ರೋಗ್ರಾಮ್ಗೆ 2020ರಲ್ಲಿ ನೋಬೆಲ್ ಶಾಂತಿ ಪುರಸ್ಕಾರವನ್ನು ನೀಡಲಾಯಿತು ಫಾರ್ ಇಟ್ಸ್ ಎಫರ್ಟ್ ಟು ಕಾಂಬ್ಯಾಟ್ ಹಂಗರ್. ಹಸುವಿನ ವಿರುದ್ಧ ಒಂದು ಇದರ ಹೋರಾಟಕ್ಕಾಗಿ ಈ ನೋಬೆಲ್ ಪ್ರೈಸನ್ನು ಇದಕ್ಕೆ ನೀಡಲಾಗಿದೆ. ಫಾರ್ ಇಟ್ಸ್ ಕಾಂಟ್ರಿಬ್ಯೂಷನ್ ಟು ಬೆಟರಿಂಗ್ ಕಂಡೀಷನ್ ಆಫ್ ಪೀಸ್ ಇನ್ ಕಾನ್ಫ್ಲಿಕ್ಟ್ ಅಫೆಕ್ಟೆಡ್ ಏರಿಯಾ, ಸಂಘರ್ಷವನ್ನು ಹೊಂದಿರುವ ಕೆಲವೊಂದು ದೇಶಗಳಲ್ಲಿ ಅಥವಾ ಏರಿಯಾಗಳಲ್ಲಿ ಇದರ ಸೇವೆಗಾಗಿ ಈ ಒಂದು ಅವಾರ್ಡನ್ನು ಕೊಡಲಾಗಿದೆ. ಆ್ಯಂಡ್ ಫಾರ್ ಆ್ಯಕ್ಟಿಂಗ್ ಆಸ್ ಅ ಡ್ರೈವಿಂಗ್ ಫೋರ್ಸ್ ಇನ್ ಎಫರ್ಟ್ ಟು ಪ್ರಿವೆಂಟ್ ದ ಯೂಸ್ ಆಫ್ ಹಂಗರ್ ಆಸ್ ಅ ವೆಪನ್ ಆಫ್ ವಾರ್ ಆ್ಯಂಡ್ ಕಾನ್ಫ್ಲಿಕ್ಟ್. ಈ ಯುದ್ಧ ಮತ್ತು ಸಂಘರ್ಷಗಳ ವಿರುದ್ಧ ಇವನ್ನು ಹಸಿವನ್ನು ಮುಖ್ಯವಾದ ಅಸ್ತ್ರವನ್ನಾಗಿ ಉಪಯೋಗಿಸಿದ್ದಕ್ಕಾಗಿ ಆ ಒಂದು ಸಮಸ್ಯೆಗಳನ್ನು ಪರಿಹರಿಸಲು ಮಾಡಿದ ಪ್ರಯತ್ನಕ್ಕಾಗಿ 2020ರಲ್ಲಿ ವರ್ಲ್ಡ್ ಫುಡ್ ಪ್ರೋಗ್ರಾಮ್ಗೆ ನೋಬೆಲ್ ಪೀಸ್ ಪ್ರೈಸನ್ನು ಕೊಡಲಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಜೂನೋ ಮಿಷನ್, ಇದರ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ, ನಾಸಾ ಹ್ಯಾಸ್ ರಿಲೀಸ್ ದ ನಾಯ್ಸಸ್ ವಿಚ್ ಆರ್ ಕ್ಯಾಪ್ಚರ್ಡ್ ಬೈ ಜೂನೋ ಮಿಷನ್ ನಿಯರ್ ಜುಪಿಟರ್ಸ್ ಮೂನ್ ಗ್ಯಾನಿಮೇಡ್. ಈ ಗುರುಗ್ರಹದ ಗ್ಯಾನಿಮೇಡ್ ಅನ್ನುವ ಉಪಗ್ರಹದಿಂದ ಕೆಲವೊಂದು ಸೌಂಡ್ಗಳನ್ನು ಕ್ಯಾಪ್ಚರ್ ಮಾಡಿದ್ದನ್ನು ನಾಸಾ ರೀಸೆಂಟ್ಲಿ ರಿಲೀಸ್ ಮಾಡಿತು. ಈ ನಾಯ್ಸನ್ನು ಕ್ಯಾಪ್ಚರ್ ಮಾಡಿರುವ ಮಿಷನ್ ಹೆಸರು ಜೂನೋ ಮಿಷನ್. ಇನ್ನು ಈ ಜೂನೋದ ಬಗ್ಗೆ ತಿಳ್ಕೊಳ್ಳೋದಾದರೆ, ಜೂನೋ ಬೀಮ್ಡ್ ಬ್ಯಾಕ್ ಡೇಟಾ ಫ್ರಮ್ ಇಟ್ಸ್ ಫ್ಲೈ ಬೈ ಅಕ್ರಾಸ್ ದ ಬಿಗ್ಗೆಸ್ಟ್ ಮೂನ್ ಇನ್ ದ ಸೋಲಾರ್ ಸಿಸ್ಟಮ್. ನಮ್ಮ ಒಂದು ಸೌರ ವ್ಯವಸ್ಥೆಯಲ್ಲಿ ಈ ಜೂನೋ ಏನಿದೆ, ಒಂದು ದೊಡ್ಡ ಉಪಗ್ರಹವಾದ ಗ್ಯಾನಿಮೇಡನ್ನು ಅದರ ಒಂದು
ಮಾಹಿತಿಯನ್ನು ಪತ್ತೆ ಹಚ್ಚುವುದಕ್ಕಾಗಿ ಜೂನೋ ಮಿಷನ್ ಅನ್ನು ಲಾಂಚ್ ಮಾಡಲಾಗಿತ್ತು. ಡೇಟಾ ಕಂಪ್ರೈಸಿಂಗ್ ಆಫ್ ಸೌಂಡ್ಸ್ ಕಮಿಂಗ್ ಫ್ರಮ್ ಲೂನಾರ್ ಸರ್ಫೇಸ್ ಪ್ರೊವೈಡಿಂಗ್ ಅ ಡ್ರಾಮ್ಯಾಟಿಕ್ ರೈಡ್ ಅಲಾಂಗ್ ಇನ್ ಟು ದ ಟೆರಿಟರಿ ಆಫ್ ಗ್ಯಾನಿಮೇಡ್. ಈ ಗ್ಯಾನಿಮೇಡ್ ಅನ್ನೋ ಒಂದು ಉಪಗ್ರಹ ಏನಿದೆ, ಜುಪಿಟರ್ನ ಉಪಗ್ರಹ, ಇಲ್ಲಿ ಕೆಲವೊಂದು ಸೌಂಡ್ಗಳು ಬರ್ತಾ ಇತ್ತು ಫ್ರಮ್ ದ ಸರ್ಫೇಸ್ ಆಫ್ ಲೂನಾರ್. ಆ ಒಂದು ಉಪಗ್ರಹದಿಂದ ನಾಯ್ಸ್ಗಳು ಬರ್ತಾ ಇದ್ವು. ಆ್ಯಂಡ್ ದೀಸ್ sound waves were released from NASA, which are a 50-second audio track. 50 ಸೆಕೆಂಡ್ಗಳ ಒಂದು ಆಡಿಯೋ ಟ್ರ್ಯಾಕ್ ಅನ್ನು ರೀಸೆಂಟ್ಲಿ ರಿಲೀಸ್ ಮಾಡಿದೆ, which are coming from Juno mission. The noise is from Jupiter's moon Ganymede. Juno is a NASA space probe covering planet Jupiter. ಈ ಜೂನೋ ಮಿಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಜುಪಿಟರ್ನ ಅಟ್ಮಾಸ್ಫಿಯರ್ ಹೊರಗಿನ ವಲಯವನ್ನು ಪ್ರೋಬ್ ಮಾಡುವುದಕ್ಕೆ ಅಥವಾ ಅನ್ವೇಷಣೆ ಮಾಡುವುದಕ್ಕೆ ಈ ಒಂದು ಜೂನೋ ಮಿಷನ್ನ ಲಾಂಚ್ ಮಾಡಿದೆ. ಇಟ್ ವಾಸ್ ಬಿಲ್ಟ್ ಬೈ ಲಾಕ್ಹೀಡ್ ಮಾರ್ಟಿನ್ ಅನ್ನೋ ಒಂದು ಸಂಸ್ಥೆಯಿಂದ ಈ ಜೂನೋ ಮಿಷನನ್ನು ಡೆವಲಪ್ ಮಾಡಲಾಗಿದೆ. ಇಟ್ ವಾಸ್ ಲಾಂಚ್ಡ್ ಇನ್ ಆಗಸ್ಟ್ 2011. 2011ರಲ್ಲಿ ಈ ಜೂನೋ ಮಿಷನನ್ನು ಲಾಂಚ್ ಮಾಡಲಾಗಿತ್ತು ಫ್ರಮ್ ಕೇಪ್ ಕ್ಯಾನೆವೆರಲ್ ಏರ್ಫೋರ್ಸ್ ಸ್ಟೇಷನ್ ಆಸ್ ಅ ಪಾರ್ಟ್ ಆಫ್ ನ್ಯೂ ಫ್ರಂಟಿಯರ್ಸ್ ಪ್ರೋಗ್ರಾಮ್. ಈ ಒಂದು ಸ್ಟೇಷನ್ನಿಂದ ಜೂನೋ ಮಿಷನನ್ನು 2011ರಲ್ಲಿ ಲಾಂಚ್ ಮಾಡಲಾಗಿತ್ತು. ದ ಸ್ಪೇಸ್ ಕ್ರಾಫ್ಟ್ ಎಂಟರ್ಡ್ ದ ಪೋಲಾರ್ ಆರ್ಬಿಟ್ ಆಫ್ ಜುಪಿಟರ್ ಇನ್ ಜುಲೈ 2016 ಟು ಸ್ಟಾರ್ಟ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆಫ್ ಜುಪಿಟರ್. ಈ ಗುರು ಗ್ರಹದ ಒಂದು ವೈಜ್ಞಾನಿಕ ಅಧ್ಯಯನಕ್ಕಾಗಿ 2016 ಜುಲೈನಲ್ಲಿ ಜುಪಿಟರ್ನ ಒಂದು ಆರ್ಬಿಟನ್ನು ಈ ಜೂನೋ ಮಿಷನ್ ಎಂಟರ್ ಆಗಿತ್ತು. ಜೂನೋ ಇಸ್ ಅ ಸೆಕೆಂಡ್ ಸ್ಪೇಸ್ ಕ್ರಾಫ್ಟ್ ಟು ಆರ್ಬಿಟ್ ಜುಪಿಟರ್. ಈ ಗುರು ಗ್ರಹಕ್ಕೆ ಲಾಂಚ್ ಮಾಡಲಾದ ಒಂದು ಜೂನೋ ಮಿಷನ್ ಏನಿದೆ, ಇದು ಎರಡನೇದಾಗಿದೆ. ಫಸ್ಟ್ ಯಾವುದು ಅಂತಂದರೆ ಗ್ಯಾಲಿಲಿಯೋ ಆರ್ಬಿಟರ್, ವಿಚ್ ವಾಸ್ ಲಾಂಚ್ಡ್ ಇನ್ 95 to 2003. ಈ ಗ್ಯಾಲಿಲಿಯೋ ಅನ್ನೋ ಒಂದು ಮಿಷನನ್ನು ಲಾಂಚ್ ಮಾಡಲಾಗಿತ್ತು ಜೂನೋಕ್ಕಿಂತ ಮುಂಚೆ, ವಿಚ್ ಈಸ್ ದ ಫಸ್ಟ್ ಒನ್. 1995ರಿಂದ 2003ರವರೆಗೆ ಈ ಒಂದು ಮಿಷನ್ ಏನಿದೆ ಕೆಲಸ ಮಾಡಿತ್ತು. ಇದರಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದಂಥ ಅಂಶಗಳು ಅಂದರೆ, ಜೂನೋ ಮಿಷನ್ ಈಸ್ ಲಾಂಚ್ಡ್ ಟು ಎಕ್ಸ್ಪ್ಲೋರ್ ದ ಜುಪಿಟರ್ ಅಟ್ಮಾಸ್ಫಿಯರ್ ಆ್ಯಂಡ್ ವಿಚ್ ಈಸ್ ಲಾಂಚ್ಡ್ ಬೈ ನಾಸಾ ಇನ್ ಆಗಸ್ಟ್ 2011. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಈ ಛಾವಣಿ ಪ್ರಾಜೆಕ್ಟ್ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ, GIS ಬೇಸ್ಡ್ ಆಟೋಮೆಟಿಕ್ ವಾಟರ್ ಸಪ್ಲೈ ಸಿಸ್ಟಮ್ ಫಾರ್ ಸಿಟಿಸನ್ಸ್ ಆಫ್ Cantonment Board under E-Chhavni project has been launched recently by Defense Minister of India. ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ರೀಸೆಂಟಾಗಿ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್, ಈ ಒಂದು ಟೆಕ್ನಾಲಜಿಕಲ್ ಬೇಸ್ನಲ್ಲಿ ಒಂದು ಆಟೋಮೆಟಿಕ್ ವಾಟರ್ ಸಪ್ಲೈ ಸಿಸ್ಟಮನ್ನು ಈ ಛಾವಣಿ ಅನ್ನೋ ಹೆಸರಿನಿಂದ ಈ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಕ್ಯಾಂಟೋನ್ಮೆಂಟ್ ಬೋರ್ಡ್ ಏನಿರುತ್ತೆ ಆ ಒಂದು ಏರಿಯಾದಲ್ಲಿ ವಾಟರ್ ಸಪ್ಲೈ ಮಾಡುವ ಒಂದು ಉದ್ದೇಶದಿಂದ ಈ ಛಾವಣಿ ಪ್ರಾಜೆಕ್ಟನ್ನು ನಮ್ಮ ರಕ್ಷಣಾ ಸಚಿವ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಇನ್ನು ಈ ಛಾವಣಿ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಛಾವಣಿ ಈಸ್ ಅ ಸಿಟಿಸನ್ ಸೆಂಟ್ರಿಕ್ ಪ್ರಾಜೆಕ್ಟ್ ಆಫ್ ದ ಡೈರೆಕ್ಟರೇಟ್ ಜನರಲ್ ಆಫ್ ಡಿಫೆನ್ಸ್ ಸ್ಟೇಟ್ಸ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಈ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನಲ್ಲಿ ಬರುವ ಡೈರೆಕ್ಟರೇಟ್ ಜನರಲ್ ಆಫ್ ಡಿಫೆನ್ಸ್ ಸ್ಟೇಟ್ ಈ ಒಂದು ಹುದ್ದೆಯಿಂದ ಸಿಟಿಸನ್ ಸೆಂಟ್ರಿಕ್ ಅಂದರೆ ನಾಗರಿಕರ ಒಂದು ಕೇಂದ್ರೀಕೃತವಾದ ಸಹಾಯ ಮಾಡುವ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ದಾರೆ. ಅಂಡರ್ ದಿಸ್ ಇನಿಷಿಯೇಟಿವ್, ಕ್ಯಾಂಟೋನ್ಮೆಂಟ್ ಬೋರ್ಡ್ಸ್ ಪ್ರೊವೈಡ್ ಆನ್ಲೈನ್ ಸಿಟಿಸನ್ ಸರ್ವಿಸಸ್ ಟು ಮೋರ್ ದ್ಯಾನ್ 20 lakh ರೆಸಿಡೆಂಟ್ಸ್ ಅಕ್ರಾಸ್ 62 cantonments ಇನ್ ದ ಕಂಟ್ರಿ ಥ್ರೂ ಅ ಯುನಿಫೈಡ್ ಈ ಛಾವಣಿ ಪೋರ್ಟಲ್. ಈ ಛಾವಣಿ ಅನ್ನೋ ಒಂದು ಪೋರ್ಟಲ್ನಿಂದ ಸುಮಾರು 20 ಲಕ್ಷ ಜನರಿಗೆ 62 ಕ್ಯಾಂಟೋನ್ಮೆಂಟ್ಗಳಲ್ಲಿರುವ 20 ಲಕ್ಷ ಜನರಿಗೆ ಸೌಲಭ್ಯಗಳನ್ನು ಆನ್ಲೈನ್ನಲ್ಲಿ ಒದಗಿಸುವುದು ಈ ಒಂದು ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶ ಆಗಿದೆ. ಇನ್ನು ಈ ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶ ಏನು ಅಂತ ನೋಡೋದಾದರೆ, ಟು ಇಂಪ್ರೂವ್ ದ ಸಿಟಿಸನ್ ಇಂಟ್ರಾಕ್ಷನ್ ವಿತ್ ಕ್ಯಾಂಟೋನ್ಮೆಂಟ್ ಬೋರ್ಡ್ಸ್. ಈ ಕ್ಯಾಂಟೋನ್ಮೆಂಟ್ ಬೋರ್ಡ್ಸ್ಗಳೇನಿರ್ತವೆ ಅವುಗಳ ಜೊತೆ ಅಲ್ಲಿ ವಾಸಿಸುವಂಥ ನಾಗರಿಕರ ಒಂದು ಇಂಟ್ರಾಕ್ಷನ್ ಮಾಡುವುದಕ್ಕೆ ಈ ಛಾವಣಿ ಪ್ರಾಜೆಕ್ಟ್ ಸಹಾಯಕಾರಿಯಾಗಿದೆ. ಮತ್ತು ಅಲ್ಲಿ ಕೆಲಸ ಮಾಡುವಂಥ ನೌಕರರೇನಿರ್ತಾರೆ ಅವರಿಗೆ ಕೂಡ ಈ ಒಂದು ಪ್ರಾಜೆಕ್ಟ್ನ ಮುಖಾಂತರ, ಪೋರ್ಟಲ್ನ ಮುಖಾಂತರ ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್
ಪಾರದರ್ಶಕತೆ ಮತ್ತು ಪರಿಣಾಮಕಾರಿಯಾದ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಪೋರ್ಟಲ್ ಸಹಾಯಕಾರಿಯಾಗುತ್ತೆ. ಇಟ್ ಎನೇಬಲ್ಸ್ ಸಿಟಿಸನ್ಸ್ ಟು ಅವೈಲ್ ದ ವೇರಿಯಸ್ ಸರ್ವಿಸಸ್ ಆನ್ಲೈನ್ ರೆಂಡರ್ಡ್ ಬೈ ದ ಕ್ಯಾಂಟೋನ್ಮೆಂಟ್ ಬೋರ್ಡ್ಸ್ ಥ್ರೂ ಕ್ಯಾಂಟೋನ್ಮೆಂಟ್ ಬೋರ್ಡ್ ವೆಬ್ಸೈಟ್. ಇವರ ಒಂದು ವೆಬ್ಸೈಟ್ನಿಂದ ಸಾಕಷ್ಟು ಜನರಿಗೆ ಹಲವಾರು ಮಾಹಿತಿಗಳು ಮತ್ತು ಸರ್ವಿಸಸ್ಗಳನ್ನು ಕೊಡುವುದರಲ್ಲಿ ಈ ಪ್ರಾಜೆಕ್ಟ್ ಸಹಾಯಕರವಾಗಲಿದೆ. ಇನ್ನು ಕ್ಯಾಂಟೋನ್ಮೆಂಟ್ ಬೋರ್ಡ್ಸ್ ಅಥವಾ ಕ್ಯಾಂಟೋನ್ಮೆಂಟ್ ಮಂಡಳಿಗಳು ಅಂತ ಏನು ಹೇಳ್ತಾರೆ, ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ, ದೇ ಆರ್ ಅ ಸಿವಿಕ್ ಅಡ್ಮಿನಿಸ್ಟ್ರೇಷನ್ ಬಾಡಿ ಫಂಕ್ಷನಿಂಗ್ ಅಂಡರ್ ದ ಪ್ರೊವಿಷನ್ ಆಫ್ ಕ್ಯಾಂಟೋನ್ಮೆಂಟ್ ಆ್ಯಕ್ಟ್ 2006. ಈ ಕ್ಯಾಂಟೋನ್ಮೆಂಟ್ ಆ್ಯಕ್ಟ್ 2006 ಈ ಒಂದು ಕಾಯ್ದೆ ಅಡಿಯಲ್ಲಿ ಈ ನಾಗರಿಕ ಒಂದು ಆಡಳಿತಕ್ಕಾಗಿ ಈ ಒಂದು ಬೋರ್ಡ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಮತ್ತು ದ ಕ್ಯಾಂಟೋನ್ಮೆಂಟ್ ಆ್ಯಕ್ಟ್ಸ್ ಆಫ್ 1924 ವಾಸ್ ರಿಪೀಲ್ಡ್ ಬೈ ದಿಸ್ ಆ್ಯಕ್ಟ್. ಇದಕ್ಕಿಂತ ಮುಂಚೆ ಇದ್ದ ಸ್ವತಂತ್ರ ಪೂರ್ವದಲ್ಲಿದ್ದ ಒಂದು ಕ್ಯಾಂಟೋನ್ಮೆಂಟ್ ಆ್ಯಕ್ಟ್ 1924 ರಿಪೀಲ್ ಮಾಡಿ ಈ ಕ್ಯಾಂಟೋನ್ಮೆಂಟ್ ಆ್ಯಕ್ಟ್ 2006 ಕಾಯ್ದೆ ತರಲಾಗಿತ್ತು. ದೇ ಆರ್ ಅಂಡರ್ ದ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಕೇಂದ್ರದ ರಕ್ಷಣಾ ಸಚಿವಾಲಯದ ಅಡಿ ಈ ಒಂದು ಕ್ಯಾಂಟೋನ್ಮೆಂಟ್ ಬೋರ್ಡ್ನ ಆಡಳಿತ ಬರುತ್ತದೆ. ಸೊ ದಿಸ್ ವಾಸ್ ಅಬೌಟ್ ಈ ಛಾವಣಿ ಪ್ರಾಜೆಕ್ಟ್. ಲೆಟ್ಸ್ ಮೂವ್ ಟು ಅವರ್ ನೆಕ್ಸ್ಟ್ ಆರ್ಟಿಕಲ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್, ಗುಡ್ ಗವರ್ನೆನ್ಸ್ ವೀಕ್ 2021, 20th to 25th ಡಿಸೆಂಬರ್. ಉತ್ತಮ ಆಡಳಿತದ ಒಂದು ಸಪ್ತಾಹವನ್ನು 20ರಿಂದ 25 ಡಿಸೆಂಬರ್ವರೆಗೆ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ನ್ಯೂಸ್ ಏನು ಅಂತಂದರೆ, ದ ಯೂನಿಯನ್ ಮಿನಿಸ್ಟರ್ ಡಾಕ್ಟರ್ ಜಿತೇಂದ್ರ ಸಿಂಗ್ ಇನಾಗ್ರೇಟೆಡ್ ದ ಗುಡ್ ಗವರ್ನೆನ್ಸ್ ವೀಕ್ ಕ್ಯಾಂಪೇನ್ ವಿಚ್ ಈಸ್ ಥೀಮ್ಡ್ ಬೈ ಪ್ರಶಾಸನ್ ಗಾಂವ್ ಕಿ ಔರ್, aimed to showcasing the replicating the best governance practices to grassroots level. ಅತ್ಯಂತ ತಳಮಟ್ಟದವರೆಗೆ ಒಂದು ಉತ್ತಮ ಆಡಳಿತವನ್ನು ತಲುಪುವಂತೆ ಮಾಡಲು ಈ ಒಂದು ಜಿತೇಂದ್ರ ಸಿಂಗ್, ಯೂನಿಯನ್ ಮಿನಿಸ್ಟರ್ ಜಿತೇಂದ್ರ ಸಿಂಗ್ ಅವರು ಈ ಗುಡ್ ಗವರ್ನೆನ್ಸ್ ಸಪ್ತಾಹ ಇದನ್ನು ಪ್ರಶಾಸನ್ ಗಾಂವ್ ಕಿ ಔರ್ ಅನ್ನುವ ಒಂದು ಥೀಮ್ನ ಅಡಿಯಲ್ಲಿ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಇದು 20ರಿಂದ 25 ಡಿಸೆಂಬರ್ವರೆಗೆ ನಡೆಯಲಿದೆ. ಈಗ ನಮ್ಮ ಒಂದು 75ನೇ ವರ್ಷದ ಸ್ವತಂತ್ರ ಮಹೋತ್ಸವವನ್ನು ಏನು ಆಚರಿಸ್ತಾ ಇದ್ದೇವೆ, ಅದನ್ನು ಹಿಂದಿಯಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಕೂಡ ಕರೀತಾ ಇದ್ದಾರೆ. ಇದರ ಒಂದು ಅಡಿಯಲ್ಲಿ 20-25 ಡಿಸೆಂಬರ್ನಂದು ಈ ಗುಡ್ ಗವರ್ನೆನ್ಸ್ ವೀಕ್ ಅಂತ ಆಚರಿಸಲಾಗ್ತಾ ಇದೆ. ಡ್ಯೂರಿಂಗ್ ದ ವೀಕ್ ಲಾಂಗ್ ಇವೆಂಟ್ ಓವರ್ 700 ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್, ಸುಮಾರು 700 ಡಿಸಿಗಳು ಅವರ ತಹಸೀಲ್ಗಳಿಗೆ, ಪಂಚಾಯಿತಿ ಸಮಿತಿಗಳಿಗೆ ಭೇಟಿ ನೀಡಿ, ಮುಖ್ಯ ಕಚೇರಿಗಳಿಗೆ ಭೇಟಿ ನೀಡಿ ಸರ್ಕಾರದ ಒಂದು ಸೇವೆಗಳನ್ನು ಆಗಿರ್ಬೋದು, ಅವರ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಗ್ರೀವಿಯನ್ಸ್ ರಿಡ್ರೆಸಲ್ ಅಂದರೆ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಒಂದು ಪ್ರಯತ್ನವನ್ನು 700 ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗಳು ಮಾಡಲಿದ್ದಾರೆ. ಈ ಒಂದು ಗುಡ್ ಗವರ್ನೆನ್ಸ್ ಸಪ್ತಾಹ ಏನಿದೆ, ಉತ್ತಮ ಆಡಳಿತದ ಸಪ್ತಾಹ 20ರಿಂದ 25 ಡಿಸೆಂಬರ್ವರೆಗೆ ಸಾಕಷ್ಟು ಸಚಿವಾಲಯಗಳ ಅಂಡರ್ ಈ ಒಂದು ಕ್ಯಾಂಪೇನನ್ನು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆ್ಯಂಡ್ ಪಬ್ಲಿಕ್ ಗ್ರೀವಿಯನ್ಸ್, ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವಿಯನ್ಸಸ್ ಆ್ಯಂಡ್ ಪೆನ್ಷನ್ಸ್ ಇನ್ ಕೊಲಾಬ್ರೇಷನ್ ವಿತ್ ವೇರಿಯಸ್ ಅದರ್ ಮಿನಿಸ್ಟ್ರೀಸ್. ಮುಖ್ಯವಾಗಿ ಈ ಮಂತ್ರಾಲಯಗಳು ಅಂದರೆ ಸಚಿವಾಲಯಗಳು ಈ ಒಂದು ಕ್ಯಾಂಪೇನನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಸಪ್ತಾಹದಲ್ಲಿ ಸಾಕಷ್ಟು ಇನಿಷಿಯೇಟಿವ್ ಅಥವಾ ಕ್ಯಾಂಪೇನ್ಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಡಿಸೆಂಬರ್ 21ನೇ ತಾರೀಕಿಗೆ ಗುಡ್ ಗವರ್ನೆನ್ಸ್ ಇನಿಷಿಯೇಟಿವ್ ಬೈ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ನೆಕ್ಸ್ಟ್ ಡಿಸೆಂಬರ್ 22ಗೆ ದ ಡೆಲಿಬ್ರೇಷನ್ ಆನ್ ನ್ಯಾಷನಲ್ ವರ್ಕ್ಶಾಪ್ ಆನ್ ನೆಕ್ಸ್ಟ್ ಫೇಸ್ ಆಫ್ ರಿಫಾರ್ಮ್ಸ್ ಟು ರೆಡ್ಯೂಸ್ ಕಂಪ್ಲಯನ್ಸಸ್ ಬರ್ಡನ್ ಆ್ಯಂಡ್ ಇಂಟಿಗ್ರೇಟೆಡ್ ಆ್ಯಂಡ್ ಎಫೆಕ್ಟಿವ್ ಗವರ್ನೆನ್ಸ್ ಪ್ರಾಕ್ಟೀಸಸ್ ಬೈ DPIIT. ಈ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್, ಈ ಒಂದು ಡಿಪಾರ್ಟ್ಮೆಂಟ್ ಏನಿದೆ, ಇದು ಕೂಡ ಸಾಕಷ್ಟು ರೀತಿಯ ವರ್ಕ್ಶಾಪ್ಗಳನ್ನು ನಡೆಸ್ತಾ ಇದೆ. 23ನೇ ತಾರೀಕಿಗೆ ಮಿಷನ್ ಕರ್ಮಯೋಗಿ ದ ಪಾತ್ ಅಹೆಡ್ ಅನ್ನೋ ಒಂದು ಕಾರ್ಯಕ್ರಮವನ್ನು, ವರ್ಕ್ಶಾಪನ್ನು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಇದು ಕೂಡ ನಡೆಸ್ತಾ ಇದೆ. ಅದರ ಥೀಮ್ ಏನಂದರೆ ಮಿಷನ್ ಕರ್ಮಯೋಗಿ ದ ಪಾತ್ ಅಹೆಡ್. 24ನೇ ತಾರೀಕು ವರ್ಕ್ಶಾಪ್ ಇದೆ. ಅದರ ಒಂದು ಥೀಮ್ ಅಂತಂದರೆ ಇನಿಷಿಯೇಟಿವ್ ಫಾರ್ ಇನ್ಕ್ರೀಸಿಂಗ್ ಎಫಿಷಿಯನ್ಸಿ ಇನ್ ಡಿಸಿಷನ್ ಮೇಕಿಂಗ್ ಇನ್ ಸೆಂಟ್ರಲ್ ಸೆಕ್ರೆಟರಿಯೇಟ್. ಮುಖ್ಯವಾಗಿ ಸೆಂಟ್ರಲ್ ಸೆಕ್ರೆಟರಿಯೇಟ್ ಏನಿದೆ,
ಇದರಲ್ಲಿ ಡಿಸಿಷನ್ ಮೇಕಿಂಗ್ ಕುರಿತಾದ ಕೆಲವೊಂದು ಇನಿಷಿಯೇಟಿವ್ಗಳನ್ನು ಮಾಡುವುದಕ್ಕೆ ಈ ಒಂದು ವರ್ಕ್ಶಾಪನ್ನು ನಡೆಸಲಾಗ್ತಾ ಇದೆ. ಇನ್ನು 25ನೇ ತಾರೀಕಿಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಗುಡ್ ಗವರ್ನೆನ್ಸ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ. ಅದರಿಂದ ಈ ಸಪ್ತಾಹ ಕಂಪ್ಲೀಟ್ ಆಗುತ್ತೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಒಂದು ಸ್ಪೇಸ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಇದೆ. ಅದರ ಹೆಸರು ಮೈಕ್ರೋವೇಜ್ ಎಕ್ಸ್ಪೆರಿಮೆಂಟ್ ಅಂತ. ನ್ಯೂಸ್ ಏನು ಅಂತಂದರೆ, ಮೈಕ್ರೋವೇಜ್ ಅನ್ನೋ ಒಂದು ಎಕ್ಸ್ಪೆರಿಮೆಂಟನ್ನು ರೀಸೆಂಟಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇಲ್ಲಿಗೆ ಈ ಒಂದು ಸ್ಪೇಸ್ ಎಕ್ಸ್ ಫಾಲ್ಕಾನ್ 9 ರಾಕೆಟ್, ಈ ಒಂದು ರಾಕೆಟ್ನ ಸಹಾಯದಿಂದ ಫ್ಲೋರಿಡಾದಲ್ಲಿರುವ ಕೆನಡಿ ಸ್ಪೇಸ್ ಸ್ಟೇಷನ್ನಿಂದ ಉಡಾಯಿಸಲಾಗ್ತಾ ಇದೆ. ಈ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇಟ್ ಹೆಲ್ಪ್ಸ್ ಪೀಪಲ್ ಇನ್ ಲಿವಿಂಗ್ ಅ ಲಾಂಗರ್ ಆ್ಯಂಡ್ ಹೆಲ್ದಿಯರ್ ಲೈಫ್. ಈ ಒಂದು ಮಿಷನ್ ಏನಿದೆ, ಎಕ್ಸ್ಪೆರಿಮೆಂಟ್ ಏನಿದೆ, ಜನರಿಗೆ ದೀರ್ಘಾಯುಷ್ಯವಾಗಿ ಬಾಳುವಂತಹ ಮತ್ತು ಆರೋಗ್ಯಕರವಾದ ಒಂದು ಜೀವನವನ್ನು ನಡೆಸುವುದಕ್ಕೆ ಒಂದು ಸಹಾಯಕಾರಿಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಆಸ್ ಅ ಪಾರ್ಟ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್, ಹ್ಯೂಮನ್ ಸೆಲ್ಸ್ ವಿಲ್ ಬಿ ಲಾಂಚ್ಡ್ ಇನ್ ಟು ಸ್ಪೇಸ್. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂದರೆ, ಈ ಮಾನವನ ಜೀವಕೋಶಗಳನ್ನು ಈ ಸ್ಪೇಸ್ಗೆ ಲಾಂಚ್ ಮಾಡ್ತಾ ಇದ್ದಾರೆ ಈ ಒಂದು ಮೈಕ್ರೋವೇಜ್ ಎಕ್ಸ್ಪೆರಿಮೆಂಟ್ನಲ್ಲಿ. ಅದರ ಉದ್ದೇಶ ಏನು ಅಂತಂತ ತಿಳ್ಕೊಳ್ಳೋಣ ಈಗ. ಈ ಮಾನವನ ಜೀವಕೋಶಗಳನ್ನು ಸ್ಪೇಸ್ನಲ್ಲಿ ಲಾಂಚ್ ಮಾಡೋದು ಅಥವಾ ಅಲ್ಲಿ ಸಾಗಿಸೋದರಿಂದ ಯಾವ ರೀತಿ ಅವು ಪರಿಣಾಮ ಬೀರುತ್ತೆ ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಪನ್ಸ್ ಟು ದ ಹ್ಯೂಮನ್ ಸೆಲ್ಸ್ ಆ್ಯಂಡ್ ವೈ. ಯಾವ ರೀತಿ ಪರಿಣಾಮ ಬೀರುತ್ತೆ ಸ್ಪೇಸ್ನಲ್ಲಿ ಆನ್ ಹ್ಯೂಮನ್ ಸೆಲ್ಸ್ ಅಂತ ತಿಳ್ಕೊಳ್ಳೋದಕ್ಕೆ ಆಗಲೇ ಹೇಳಿದಾಗೆ ಕೆನಡಿ ಸ್ಪೇಸ್ ಸೆಂಟರ್ನಿಂದ ಈ ಒಂದು ಮೈಕ್ರೋವೇಜ್ ಎಕ್ಸ್ಪೆರಿಮೆಂಟ್ನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಈ ಮಾನವನ ಜೀವಕೋಶಗಳನ್ನು ಒಂದು 3D ಹೋಲ್ಡರ್ನಲ್ಲಿ ಹೋಲ್ಡ್ ಮಾಡೋ ಹಾಗೆ ಮಾಡಿ ಅವನ್ನು ಎಲೆಕ್ಟ್ರಿಕಲ್ಲಿ ಸ್ಟಿಮ್ಯುಲೇಟ್ ಮಾಡಿ, ಅದಾದ ನಂತರ ಅವು ಸ್ಪೇಸ್ಗೆ ಬಾಹ್ಯಾಕಾಶಕ್ಕೆ ರೀಚ್ ಆದಮೇಲೆ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ನಿಂದ ಯಾವ ರೀತಿ ನಮ್ಮ ಮಾಂಸಗಳ ಒಂದು ಟಿಶ್ಯೂಗಳು ಕಾಂಟ್ರಾಕ್ಷನ್ಗೆ ಒಳಗಾಗುತ್ತೆ ಅಂತ ತಿಳ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ಸೈಂಟಿಸ್ಟ್ ವಿಲ್ ಇನ್ ಎಕ್ಸಾಮಿನಿಂಗ್ ದ ಸೆಲ್ಸ್ ಕ್ಲೋಸ್ಲಿ. ಈ ಒಂದು ಜೀವಕೋಶಗಳನ್ನು ಅತಿ ಸೂಕ್ಷ್ಮವಾಗಿ ಮತ್ತು ಸಮೀಪದಿಂದ ಕ್ಲೋಸ್ಲಿ ಅಬ್ಸರ್ವ್ ಮಾಡಿ ಈ ಒಂದು ಎಕ್ಸ್ಪೆರಿಮೆಂಟನ್ನು ನಡೆಸ್ತಾ ಇದ್ದಾರೆ. ದಿ ಸೆಲ್ಸ್ ವಿಲ್ ಬಿ ಅನಲೈಸ್ಡ್ ಬೈ ರಿಸರ್ಚರ್ಸ್ ಫ್ರಮ್ ಯೂನಿವರ್ಸಿಟಿ ಆಫ್ ಲಿವರ್ಪೂಲ್. ಈ ಒಂದು ಲಿವರ್ಪೂಲ್ ಅನ್ನೋ ಯೂನಿವರ್ಸಿಟಿಯಿಂದ ಈ ಸೆಲ್ಗಳನ್ನು ಅನಲೈಸ್ ಮಾಡಲಾಗ್ತಾ ಇದೆ. ರಿಸರ್ಚ್ ವಿಲ್ ಬಿ ಫಂಡೆಡ್ ಬೈ UK ಸ್ಪೇಸ್ ಏಜೆನ್ಸಿ. ಯುನೈಟೆಡ್ ಕಿಂಗ್ಡಮ್ನ ಒಂದು ಸ್ಪೇಸ್ ಏಜೆನ್ಸಿ ಏನಿದೆ ಅದು ಈ ಒಂದು ಎಕ್ಸ್ಪೆರಿಮೆಂಟ್ಗೆ ತನ್ನ ಫಂಡಿಂಗನ್ನು ಫೈನಾನ್ಸ್ ಸಪೋರ್ಟನ್ನು ನೀಡ್ತಾ ಇದೆ. UK ಸ್ಪೇಸ್ ಏಜೆನ್ಸಿ ಹ್ಯಾಸ್ ಪ್ರೊವೈಡೆಡ್ 1.2 million ಇನ್ ಫಂಡ್ಸ್ ಟು ಕಂಡಕ್ಟ್ ದ ಎಕ್ಸ್ಪೆರಿಮೆಂಟ್. UK ಸ್ಪೇಸ್ ಏಜೆನ್ಸಿ ಏನಿದೆ 1.2 million ಪೌಂಡನ್ನು ಈ ಒಂದು ಫೈನಾನ್ಸ್ ಸಪೋರ್ಟನ್ನು ಈ ಮಿಷನ್ಗೆ ಅಥವಾ ಎಕ್ಸ್ಪೆರಿಮೆಂಟ್ಗೆ ನೀಡ್ತಾ ಇದೆ. ಇಟ್ ಈಸ್ ನೋನ್ ಫಾರ್ ಲಾಂಗ್ ಟೈಮ್ ದ್ಯಾಟ್ ಆಸ್ಟ್ರೋನಾಟ್ಸ್ ಇನ್ ಸ್ಪೇಸ್ ಟೆಂಡ್ ಟು ಲೂಸ್ ಮಸಲ್ಸ್ ರ್ಯಾಪಿಡ್ಲಿ. ಸೊ ಪೀಪಲ್ ಹ್ಯಾವ್ ಸ್ಪೆಕ್ಯುಲೇಟೆಡ್ ಇಫ್ ದ್ಯಾಟ್ ಈಸ್ ಆನ್ ಎಕ್ಸಲರೇಟೆಡ್ ಏಜಿಂಗ್ ಫೆನಾಮಿನಾ. ಈ ಮಾಂಸಗಳನ್ನು ರ್ಯಾಪಿಡ್ ಆಗಿ ಶ್ರಿಂಕ್ ಅಥವಾ ಕಡಿಮೆ ಆಗುವುದರಿಂದ ಸ್ಪೇಸ್ನಲ್ಲಿ ಈ ಒಂದು ಸಮಸ್ಯೆ ಆಸ್ಟ್ರೋನಾಟ್ಗಳಿಗೆ ಒಂದು ಕಾಡ್ತಾ ಇತ್ತು. ಇದರಿಂದ ಒಂದು ಬೇಗ ವಯಸ್ಸಾಗುವ ಒಂದು ಯಾವುದಾದ್ರೂ ಕಾರಣಗಳು ಇರಬಹುದು ಅಂತ ಒಂದು ಅನುಮಾನವನ್ನು ಹೊಂದಿದ್ದಾರೆ. ಇದನ್ನು ತಿಳ್ಕೊಳ್ಳೋ ಸಲುವಾಗಿ ಈ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಮೈಕ್ರೋವೇಜ್ ಎಕ್ಸ್ಪೆರಿಮೆಂಟ್ ವೇರ್ ದ ಹ್ಯೂಮನ್ ಟಿಶ್ಯೂಸ್ ಆರ್ ಬೀಯಿಂಗ್ ಲಾಂಚ್ಡ್ ಟು ದ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅಥವಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಮಹಾನದಿಗೆ ಅಡ್ಡಲಾಗಿ ಕಟ್ಟಿದಂಥ ಟಿ ಸೇತು, ಈ ಸೇತುವೆ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ, ಡಿಸೆಂಬರ್ 20, 2021 ಚೀಫ್ ಮಿನಿಸ್ಟರ್ ಆಫ್ ಒಡಿಶಾ ನವೀನ್ ಪಟ್ನಾಯಕ್ ಇನಾಗ್ರೇಟೆಡ್ ಟಿ ಸೇತು ಓವರ್ ರಿವರ್ ಮಹಾನದಿ. ಈ ರಿವರ್ ಮಹಾನದಿ ಮೇಲೆ ಕಟ್ಟಲಾದ ಒಂದು ಟಿ ಸೇತುವೆಯನ್ನು ಅಲ್ಲಿ ಒಡಿಶಾದ ಚೀಫ್ ಮಿನಿಸ್ಟರ್ ಆದ ನವೀನ್ ಪಟ್ನಾಯಕ್ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಇನ್ನು ಈ ಟಿ ಸೇತು ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಒಡಿಶಾದ ಲಾಂಗೆಸ್ಟ್ ಬ್ರಿಡ್ಜ್ ಆಗಿದ್ದು ವಿಚ್ ಈಸ್ ಕಾನ್ಸ್ಟ್ರಕ್ಟೆಡ್ ಓವರ್ ಮಹಾನದಿ ಇನ್ ಕಟಕ್ ಡಿಸ್ಟಿಕ್ನಲ್ಲಿ ಹರಿಯುವಂಥ ಮಹಾನದಿಯ ಮೇಲೆ ಈ ಒಂದು ಬ್ರಿಡ್ಜನ್ನು ಒಡಿಶಾದ ಲಾಂಗೆಸ್ಟ್ ಬ್ರಿಡ್ಜ್ ಅಂತ
ಅತಿ ಉದ್ದದ ಒಂದು ಬ್ರಿಡ್ಜ್ ಅಂತ ಹೇಳಲಾಗ್ತಾ ಇದೆ. ಇದರ ಒಂದು ಉದ್ದ ಏನಿದೆ 3.4 ಕಿಲೋಮೀಟರ್. ಮತ್ತು ಇದರ ಒಂದು ಬ್ರಿಡ್ಜ್ನ ವಿಡ್ತ್ ಅಂದರೆ ಅಗಲ 7.5 ಮೀಟರ್. ಬ್ರಿಡ್ಜ್ ಕನೆಕ್ಟ್ಸ್ ಗೋಪಿನಾಥಪುರ ಇನ್ ಬಾದಂಬಾ, ಬೈದೇಶ್ವರ್ ಇನ್ ಬಂಕಿ ಟು ಸಿಂಗನಾಥ್ ಪಿತಾ ವಿಚ್ ಈಸ್ ಲೊಕೇಟೆಡ್ ಇನ್ ದ ಮಿಡಲ್ ಆಫ್ ಮಹಾನದಿ ರಿವರ್. ಈ ಒಂದು ಊರುಗಳಿಗೆ ಈ ಟಿ ಸೇತುವೆನಿದೆ ಕನೆಕ್ಟ್ ಮಾಡ್ತಾ ಇದೆ. ದ ಬ್ರಿಡ್ಜ್ ಹ್ಯಾಸ್ ಬಿಲ್ಟ್ ಇನ್ ಶೇಪ್ ಆಫ್ ಇಂಗ್ಲಿಷ್ ಅಲ್ಫಾಬೆಟ್ ಟಿ. ಇದಕ್ಕೆ ಟಿ ಸೇತು ಅಂತ ಕರೆಯೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಇದರ ಶೇಪ್ ಏನಿದೆ, ಬ್ರಿಡ್ಜ್ನ ಶೇಪ್ ಟಿ ಅನ್ನೋ ಒಂದು ಇಂಗ್ಲಿಷ್ ಅಲ್ಫಾಬೆಟ್ ಆಕಾರದಲ್ಲಿದೆ ಅಂತ. ದ ಕಾಸ್ಟ್ ಆಫ್ ಬ್ರಿಡ್ಜ್ ಇಸ್ 111 crore. 111 ಕೋಟಿಯಷ್ಟು ರೂಪಾಯಿಗಳನ್ನು ಈ ಒಂದು ಟಿ ಬ್ರಿಡ್ಜ್ ಕಟ್ಟೋಕೆ, ಟಿ ಅಥವಾ ಟಿ ಸೇತುವನ್ನು ಕಟ್ಟೋಕೆ ಖರ್ಚು ಮಾಡಲಾಗಿದೆ. ಇಟ್ ವಿಲ್ ಬೆನಿಫಿಟ್ ದ ಪೀಪಲ್ ಆಫ್ ಕಟಕ್ ಆ್ಯಂಡ್ ಕುರ್ದಾ. ಕಟಕ್ ಮತ್ತು ಒಡಿಶಾದಲ್ಲಿರುವ ಕಟಕ್ ಮತ್ತು ಕುರ್ದಾ ಊರಿನ ಜನಗಳಿಗೆ ಈ ಒಂದು ಸೇತುವೆ ಏನಿದೆ ಸಾಕಷ್ಟು ಸಹಾಯ ಮಾಡಲಿದೆ. ವಿಚ್ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಬಾದಂಬಾ ಆ್ಯಂಡ್ ಬೈದೇಶ್ವರ್ ಬೈ 45 ಕಿಲೋಮೀಟರ್. 45 ಕಿಲೋಮೀಟರ್ಗಳಷ್ಟು ಈ ಒಂದು ಊರುಗಳಿಗೆ ಕನೆಕ್ಟ್ ಮಾಡುವುದರಿಂದ, ಸೇತುವೆಯನ್ನು ಕಟ್ಟುವುದರಿಂದ ಈ 45 ಕಿಲೋಮೀಟರ್ಗಳಷ್ಟು ದೂರವನ್ನು ನಾವು ಕಡಿಮೆ ಮಾಡಬಹುದು. ಇಟ್ ವಿಲ್ ಆಲ್ಸೋ ಇಂಪ್ರೂವ್ ಅಗ್ರಿಕಲ್ಚರ್, ಬಿಸ್ನೆಸ್ ಆ್ಯಂಡ್ ಟೂರಿಸಮ್. ಈ ಒಂದು ಟಿ ಸೇತುವೆಯನ್ನು ನಿರ್ಮಾಣ ಮಾಡಿರೋದ್ರಿಂದ ಅಲ್ಲಿನ ಕೃಷಿಗೆ ಮತ್ತು ವ್ಯಾಪಾರಕ್ಕೆ ಮತ್ತು ಟೂರಿಸಮ್ಗೆ ಸಾಕಷ್ಟು ಈ ಒಂದು ಚಟುವಟಿಕೆಗಳಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಲಾಗಿದೆ. ಇಟ್ ವಿಲ್ ಬೆನಿಫಿಟ್ ದ ಡಿವೋಟೀಸ್ ಹೂ ಆರ್ ವಿಸಿಟಿಂಗ್ ಬಾಬಾ ಸಿಂಗನಾಥ್ಸ್ ಬಾಲಿ ಮಕರ ಜಾತ್ರಾ ಇನ್ ಬಾದಂಬಾ ಬ್ಲಾಕ್. ಬಾದಂಬಾ ಬ್ಲಾಕ್ನಲ್ಲಿರುವ ಊರಿನಲ್ಲಿ ಈ ಒಂದು ಬಾಲಿ ಮಕರ ಜಾತ್ರೆ ಅಂತ ಬಾಬಾ ಸಿಂಗನಾಥ್ ಅವರ ಈ ಒಂದು ಜಾತ್ರೆ ನಡೆಯುತ್ತೆ. ಅಲ್ಲಿನ ಭಕ್ತರಿಗೂ ಸಹ ಈ ಒಂದು ಟಿ ಸೇತುವೆ ಸಾಕಷ್ಟು ಸಹಾಯ ಮಾಡಲಿದೆ. ಇನ್ನು ಈ ಟಿ ಸೇತುವೆ ಏನಿದೆ ಮಹಾನದಿಯ ಮೇಲೆ ಕಟ್ಟಲಾಗಿದೆ. ಮಹಾನದಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ಅ ಮೇಜರ್ ರಿವರ್ ಆಫ್ ಈಸ್ಟ್ ಸೆಂಟ್ರಲ್ ಇಂಡಿಯಾ ವಿಚ್ ಈಸ್ ಫ್ಲೋಯಿಂಗ್ ಥ್ರೂ ಛತ್ತೀಸ್ಗಢ ಆ್ಯಂಡ್ ಒಡಿಶಾ ಮತ್ತು ಛತ್ತೀಸ್ಗಢದಲ್ಲಿ ಈ ಒಂದು ಮಹಾನದಿ ಹರಿಯುತ್ತೆ. ಇಲ್ಲಿ ದಕ್ಷಿಣ ಭಾರತದ ಮ್ಯಾಪ್ ಇದೆ, ಇಲ್ಲಿ ನೋಡ್ಬೋದು ನೀವು. ಮಹಾನದಿ ಛತ್ತೀಸ್ಗಢ ಮತ್ತು ಒಡಿಶಾ ನಡುವೆ ಈ ಮಹಾನದಿ ಹರಿಯುತ್ತೆ. ಇದರಲ್ಲಿ ಒಂದು ಫೇಮಸ್ ಆದ ಒಂದು ಡ್ಯಾಮ್ ಕೂಡ ಇದೆ. ಈ ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದಾರೆ. ಅದರ ಹೆಸರು ಹಿರಾಕೂಡ್ ಡ್ಯಾಮ್ ಅಂತ. ಈ ಮಹಾನದಿಯ ಟೋಟಲ್ ಲೆಂತ್ ಏನು ಅಂತಂದರೆ 900 ಕಿಲೋಮೀಟರ್ಸ್ ವಿಚ್ ಡ್ರೈನ್ಸ್ ಆ್ಯನ್ ಏರಿಯಾ ಅರೌಂಡ್ 132,100 ಸ್ಕ್ವೇರ್ ಕಿಲೋಮೀಟರ್ಸ್. 132,100 ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ಏರಿಯಾವನ್ನು ಈ ಮಹಾನದಿ ಬೇಸಿನ್ ಆಗಿ ಹರಿಯುತ್ತೆ. ಈ ಒಂದು ಡಯಾಗ್ರಾಮ್ನಲ್ಲಿ ನೋಡಿದ ಹಾಗೆ ಇದು ಬಂಗಾಳದ ಕೊಲ್ಲಿಯಲ್ಲಿ ಈ ಒಂದು ಮಹಾನದಿ ಏನಿದೆ ತನ್ನ ಹರಿವನ್ನು ಕೊನೆ ಮಾಡಿ ಬಂಗಾಳ ಕೊಲ್ಲಿಯಲ್ಲಿ ಸೇರಿಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ಛತ್ತೀಸ್ಗಢದಿಂದ ಹುಟ್ಟಿ ಒಡಿಶಾದಲ್ಲಿ ಎಂಟರ್ ಆಗಿ ಬಂಗಾಳ ಕೊಲ್ಲಿಯಲ್ಲಿ ನದಿ ಮುಖಜ ಭೂಮಿಯನ್ನು ಏರ್ಪಾಡು ಮಾಡಿ ಬಂಗಾಳ ಕೊಲ್ಲಿಯಲ್ಲಿ ಸೇರಿಕೊಳ್ಳುತ್ತೆ. ಈ ಒಂದು ನದಿಯ ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳು ಅಂತಂದರೆ ಎಡದಂಡೆಯ ಮೇಲೆ ಶಿವನಾಥ್, ಹಸ್ದೇವ್, ಮಾಂದ್, ಇಬ್ ಈ ನಾಲ್ಕು ನದಿಗಳು ಉಪನದಿಗಳು. ಮತ್ತು ಬಲದಂಡೆಯ ಮೇಲೆ ಜೋಂಕ್, ಓಂಗ್, ತೇಲ್ ಅನ್ನುವ ಈ 3 ಉಪನದಿಗಳು ಈ ಮಹಾನದಿಯನ್ನು ಸೇರಿಕೊಂಡು ಈ ನದಿಗೆ ಉಪನದಿಗಳಾಗಿ ಹರಿಯುತ್ತವೆ. ಸೊ ದಿಸ್ ವಾಸ್ ಅಬೌಟ್ ಟಿ ಸೇತು ವಿಚ್ ಈಸ್ ಬೀಯಿಂಗ್ ಬಿಲ್ಟ್ ಆನ್ ದ ರಿವರ್ ಮಹಾನದಿ. ಈ ಮಹಾನದಿಯ ಒಂದು ಬೇಸಿನ್ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ, ಅದರ ಉಪನದಿಗಳನ್ನು ಕೂಡ ನೋಡಿದ್ವಿ. ಈಗ ಕ್ವಿಕ್ ರಿವಿಷನ್ ಮಾಡೋಣ. ಅವರ್ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ has declared year 2022 as a international year of millets. 2022 ವಿಶ್ವಸಂಸ್ಥೆಯ ಒಂದು ಸಾಮಾನ್ಯ ಸಭೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಿಸಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗುತ್ತೆ.
ಸೊ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಬಿಕಾಸ್ ನಾವು ಫಸ್ಟ್ ಆರ್ಟಿಕಲ್ನಲ್ಲಿ ನೋಡಿದ ಹಾಗೆ 2023 ವರ್ಷವನ್ನು ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ ಜುನೋ ಮಿಷನ್ ಲಾಂಚ್ಡ್ ಬೈ ನಾಸಾ ಫಾರ್ ಎಕ್ಸ್ಪ್ಲೋರಿಂಗ್ ದ ಅಟ್ಮಾಸ್ಫಿಯರ್ ಆಫ್ ವೀನಸ್ ಪ್ಲಾನೆಟ್. ಈ ಸ್ಟೇಟ್ಮೆಂಟ್ ಕೂಡ ಫಾಲ್ಸ್ ಆಗುತ್ತೆ, ಯಾಕಂದರೆ ವೀನಸ್ ಅಲ್ಲ, ಇಲ್ಲಿ ಜುಪಿಟರ್ ಅಂತ. ಈಗ ಜಸ್ಟ್ ನಾವು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಜುನೋ ಮಿಷನ್ ಈಸ್ ಲಾಂಚ್ಡ್ ಟು ಎಕ್ಸ್ಪ್ಲೋರ್ ದ ಅಟ್ಮಾಸ್ಫಿಯರ್ ಆಫ್ ಜುಪಿಟರ್, ನಾಟ್ ವೀನಸ್. ಶುಕ್ರ ಗ್ರಹ ಅಲ್ಲ, ಗುರು ಗ್ರಹ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ಗುಡ್ ಗವರ್ನೆನ್ಸ್ ವೀಕ್ ಈಸ್ ಬೀಯಿಂಗ್ ಸೆಲೆಬ್ರೇಟೆಡ್ ಆನ್ December 20th to 25th. 20ರಿಂದ 25 ಉತ್ತಮ ಆಡಳಿತದ ಒಂದು ಸಪ್ತಾಹವನ್ನಾಗಿ ಆಚರಿಸಲಾಗ್ತಾ ಇದೆ ಡಿಸೆಂಬರ್ನಲ್ಲಿ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಮುಂದಿನ ಸ್ಟೇಟ್ಮೆಂಟ್, ಆಸ್ ಅ ಪಾರ್ಟ್ ಆಫ್ ಮೈಕ್ರೋ ಏಜ್ ಎಕ್ಸ್ಪೆರಿಮೆಂಟ್ ಹ್ಯೂಮನ್ ಸೆಲ್ಸ್ ವಿಲ್ ಬಿ ಲಾಂಚ್ಡ್ ಟು ಸ್ಪೇಸ್. ಈ ಸ್ಪೇಸ್ ಸ್ಟೇಷನ್ಗೆ ಮೈಕ್ರೋ ಏಜ್ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಮಾನವನ ಜೀವಕೋಶಗಳನ್ನು ಉಡಾವಣೆ ಮಾಡಲಾಗ್ತಾ ಇದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ ಟಿ ಸೇತು ಈಸ್ ಒಡಿಶಾಸ್ ಲಾಂಗೆಸ್ಟ್ ಬ್ರಿಡ್ಜ್ ವಿಚ್ ಈಸ್ ಕಾನ್ಸ್ಟ್ರಕ್ಟೆಡ್ ಓವರ್ ರಿವರ್ ಸುಬರ್ಣರೇಖಾ. ಈಗ ನಾವು ಲಾಸ್ಟ್ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಈ ಟೇ ಸೇತುವೆನಲ್ಲಿ ಏನಿದೆ, ಒಡಿಶಾದಲ್ಲಿ ಹರಿಯುವ ಮಹಾನದಿ ಅಡ್ಡಲಾಗಿ ಈ ಒಂದು ಟೀ ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ದ ಆನ್ಸರ್ ಈಸ್ ಮಹಾನದಿ. ನಮ್ಮ ಮುಂದಿನ ಸ್ಟೇಟ್ಮೆಂಟ್, ಈ ಛಾವಣಿ ಪ್ರಾಜೆಕ್ಟ್ ಹ್ಯಾಸ್ ಬೀನ್ ಲಾಂಚ್ಡ್ ರೀಸೆಂಟ್ಲಿ ಬೈ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಬಿಕಾಸ್ ಈ ಛಾವಣಿ ಅನ್ನುವ ಒಂದು ಪೋರ್ಟಲ್ ಅಥವಾ ಪ್ರಾಜೆಕ್ಟನ್ನು ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಲಾಂಚ್ ಮಾಡಿದ್ದಾರೆ. ಈ ಕ್ಯಾಂಟೋನ್ಮೆಂಟ್ ಬೋರ್ಡ್ಗಳಲ್ಲಿ ಸಿಗುವಂಥ ಸೌಲಭ್ಯಗಳನ್ನು, ಮುಖ್ಯವಾಗಿ ನೀರಿನ ಸೌಲಭ್ಯವನ್ನು ಅಥವಾ ಇನ್ನುಳಿದ ಮೂಲಭೂತ ಸೌಕರ್ಯಗಳನ್ನು ಆನ್ಲೈನ್ನಲ್ಲಿ ಪಡೆಯುವಂತೆ ಮಾಡಲು ಈ ಛಾವಣಿಯನ್ನು ಅನ್ನುವ ಪ್ರಾಜೆಕ್ಟನ್ನು ನಮ್ಮ ರಕ್ಷಣಾ ಸಚಿವ ರೀಸೆಂಟ್ಲಿ ಲಾಂಚ್ ಮಾಡಿದ್ದಾರೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಒಂದು ಡಿಸ್ಕಷನ್ನ PDF ಏನಿದೆ ನಿಮಗೆ ನಮ್ಮ ILA ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಇರುತ್ತೆ. ಪ್ಲೀಸ್ ಡೌನ್ಲೋಡ್ ಇಟ್ ಆ್ಯಂಡ್ ರಿವೈಸ್. ಥ್ಯಾಂಕ್ ಯು ಸೋ ಮಚ್.